ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಮತ್ತೆ ಆಡ್ತಾ ಇದೆ. ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಬಂಡಾಯದ ಆಕ್ರೋಶ ಮಾತ್ರ ಮುಗಿತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಅಸಮಾಧಾನ ಮತ್ತೆ ಮುಂದುವರಿತಾ ಇದೆ. ಇವತ್ತು ದೆಹಲಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಖಾತೆ ಹಂಚಿಕೆ, ಸಚಿವ ಸ್ಥಾನದ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ನಾಯಕರ ಜೊತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ. ಅದಾದ ಬಳಿಕ ಅಂತಿಮ ನಿರ್ಧಾರವನ್ನ ಕೈಗೊಳ್ತಾರೆ. ಹಾಲಿ ಸಚಿವರ ರಾಜೀನಾಮೆಯನ್ನ ಪಡ್ಕೊಂಡು ಬೇರೆಯವರಿಗೆ ಸಚಿವ ಸ್ಥಾನ ಏನಾದರೂ ನೀಡಲಾಗುತ್ತಾ? ಈಗ ಸದ್ಯಕ್ಕೆ ಯಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅವರಲ್ಲಿ ಕೆಲವರಿಗೆ ಕೋಪ್ ಕೊಟ್ಟು ಅವರ ರಾಜೀನಾಮೆ ಪಡ್ಕೊಂಡು ಬೇರೆಯವರಿಗೆ ಸಚಿವ ಸ್ಥಾನ ಏನಾದರೂ ನೀಡಲಾಗುತ್ತಾ? ಸರ್ಕಾರದಲ್ಲಿ ಪ್ರಭಾವಿ ಖಾತೆಗಳಿಗೂ ಕೂಡ ಸಚಿವರಿಂದ ಭಾರಿ ಲಾಭಿ ನಡೀತಾ ಇದೆ. ಇದೇ ಖಾತೆ ಬೇಕು, ಅದೇ ಖಾತೆ ಬೇಕು ಅಂತ ಕೂಡ ಲಾಭಿ ನಡೀತಾ ಇದೆ. ಸಚಿವ ಸ್ಥಾನದ ಗೊಂದಲಕ್ಕೆ ಬ್ರೇಕ್ ಬೀಳೋವರೆಗೂ ಖಾತೆ ಹಂಚಿಕೆ ಆಗಲ್ವಾ ಹಾಗಾದರೆ? ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಯಾತ್ರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ, ಹೈಕಮಾಂಡ್ ನಾಯಕರ ಜೊತೆ ಏನೇನು ಚರ್ಚೆ ಮಾಡ್ತಾರೆ, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅವರನ್ನು ಹೊರತುಪಡಿಸಿ ಹಿರಿಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದ ವಿರುದ್ಧವೇ ಬಂಡಾಯ ಸಾರ್ತಾ ಇದ್ದಾರೆ. ಕಾರ್ಯಕರ್ತರ ಮುನಿಸು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಈ ನಡುವೆ ಈ ಅಸಮಾಧಾನವನ್ನು ತಣಿಸಬೇಕು, ಇದು ಒಂದು. ಎರಡನೆಯದು, ಮತ್ತೊಂದು ಕಾದ ಕುಲುಮೆ ಡಿಕೆ ಶಿವಕುಮಾರ್ ಅವರಿಗೆ ರೆಡಿಯಾಗಿದೆ ಈಗಾಗಲೇ. ಅದು ಖಾತೆ ಹಂಚಿಕೆ. ಖಾತೆ ಹಂಚಿಕೆ ಮಾಡ್ತಾ ಇದ್ದಂತೆ ಪ್ರಬಲ ಖಾತೆಗಳಿಗೂ ಕೂಡ ಬೇಡಿಕೆ ಶುರುವಾಗುತ್ತೆ. ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಅನೇಕ ನಾಯಕರು ಪಟ್ಟು ಹಿಡಿದು ಕೂರುವ ಸಾಧ್ಯತೆ ಇದೆ. ಆಗ ಮತ್ತೊಂದು ಸುತ್ತಿನ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರೆ, ಜೊತೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ, ಸಚಿವಾಕಾಂಕ್ಷಿಗಳು, ಜೊತೆಗೆ ಖಾತೆಯ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ಅವ್ರ ಜೊತೆ ಏನು ಮಾತಾಡ್ತಾರೆ, ಹೇಗೆ ಅವರನ್ನು ಸಮಾಧಾನ ಮಾಡ್ತಾರೆ, ಯಾವ ರೀತಿಯಾಗಿ ಅವರ ಈ ಅಸಮಾಧಾನವನ್ನು ತಣಿಸ್ತಾರೆ, ಅದನ್ನು ಕೂಡ ನೋಡಬೇಕಾಗತ್ತೆ. ಮತ್ತೊಂದು ಕಡೆ ಈಗ ಕೆಲವು ಖಾತೆಗಳು, ಸಚಿವ ಸ್ಥಾನಗಳೇನಿದ್ದಾವೆ ಅವು ಅದಲು ಬದಲು ಆಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕೆಲವರು ಸಚಿವ ಸ್ಥಾನ ಬೇಕೇ ಅಂತ ಯಾರು ಪಟ್ಟು ಹಿಡಿದಿದ್ದಾರೆ. ಅಂಥವರಿಗೆ ಈಗ ಸದ್ಯಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ನೂತನ ಮಂತ್ರಿಗಳು ಯಾರಿದ್ದಾರೆ ಅವರಿಂದ ರಾಜೀನಾಮೆ ಪಡ್ಕೊಂಡು ಸಚಿವ ಸ್ಥಾನ ಅದಲು ಬದಲು ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಂತರ ಯಾರ್ಯಾರ ಒಂದು ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ, ಯಾರ್ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಮತ್ತೊಂದೆಡೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ನಾಯಕರು ತ್ಯಾಗದ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆಯೂ ಕೂಡ ಕಾದು ನೋಡಬೇಕಾಗತ್ತೆ.